ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದಿನವನ್ನು ಆಯಾ ದೇವರಿಗೆ ಅರ್ಪಿಸಲಾಗಿದೆ. ಸೋಮವಾರ ಶಿವನನ್ನು, ಶನಿವಾರ ಶನಿದೇವನನ್ನು ಪೂಜಿಸುವಂತೆ ಭಾನುವಾರ ಸೂರ್ಯದೇವನನ್ನು ಪೂಜಿಸಲಾಗುತ್ತದೆ. ಸೂರ್ಯನ ಕೃಪೆಗಾಗಿ ಜನರು ಈ ದಿನ ಉಪವಾಸವನ್ನು ಕೂಡ ಕೈಗೊಳ್ಳುವುದುಂಟು. ಈ ಥರ ಎಲ್ಲ ಗ್ರಹಗಳ ಅಧಿಪತಿ ಸೂರ್ಯನಾಗಿರುವುದರಿಂದ ಭಾನುವಾರ ಈತನನ್ನು ಪೂಜಿಸಿದರೆ ಗ್ರಹಗಳ ದೋಷವು ನಿವಾರಣೆಯಾಗುವುದು ಎನ್ನುವ ನಂಬಿಕೆ ಇದೆ. ಭಾನುವಾರ ಸೂರ್ಯಪೂಜೆಯ ಮಹತ್ವ. ಪೌರಾಣಿಕ, ಧಾರ್ಮಿಕ ಗ್ರಂಥಗಳಲ್ಲಿ ಸೂರ್ಯದೇವನಿಗೆ ಅರ್ಪಿಸಲಾಗುವ ಅರ್ಘ್ಯಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಪ್ರತಿದಿನ ಬೆಳಗ್ಗೆ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಬಣ್ಣದ ಹೂಗಳನ್ನು ಮತ್ತು ಅಕ್ಕಿಯನ್ನು ಹಾಕಿ ಸೂರ್ಯಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಪಠಿಸುವ ಮೂಲಕ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಬೇಕು. ಇದರಿಂದ ಸೂರ್ಯದೇವರು ಸಂತೋಷಗೊಂಡು ನಮಗೆ ಆಯಸ್ಸು, ಆರೋಗ್ಯ, ಸಂಪತ್ತು, ಧಾನ್ಯ, ಸಂತಾನ, ಶತ್ರು ನಾಶ, ಕೀರ್ತಿ, ಜ್ಞಾನ ಮುಂತಾದವುಗಳನ್ನು ಕರುಣಿಸಬಹುದು. ಭಾನುವಾರ ಸೂರ್ಯ ಪೂಜಾ ವಿಧಾನ. ನೀವು ಸೂರ್ಯನನ್ನು ಪೂಜಿಸಲು ಇಚ್ಛಿಸಿದರೆ 1 ವರ್ಷಗಳವರೆಗೆ ಅಥವಾ 30 ಭಾನುವಾರಗಳವರೆಗೆ ಅಥವಾ 12 ಭಾನುವಾರಗಳವರೆಗೆ ಉಪವಾಸವನ್ನು ಕೈಗೊಂಡು ಸೂರ್ಯನನ್ನು ಪೂಜಿಸುವುದು. ಭಾನುವಾರದಂದು ನೀವು ಸೂರ್ಯೋದಯಕ್ಕೂ ಮುನ್ನ ಹಾಸಿಗೆಯಿಂದ ಎದ್ದು ಮೊದಲು ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ಶುಚಿಯಾಗಿ ನಂತರ ಸ್ನಾನ ಮಾಡಿ ಶುದ್ಧವಾದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಭಾನುವಾರ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭವಾಗಿದೆ. ನಂತರ ಚಿನ್ನದ ಸೂರ್ಯ ವಿಗ್ರಹವನ್ನು ಅಥವಾ ಸೂರ್ಯದೇವನ ಫೋಟೋವನ್ನು ಮನೆಯ ಯಾವುದಾದರೂ ಪವಿತ್ರ ಸ್ಥಳದಲ್ಲಿ ಇಡಬೇಕು. ನಂತರ ಸುವಾಸನೆ ಭರಿತ ಊದುಬತ್ತಿಯಿಂದ ಮತ್ತು ಹೂಗಳಿಂದ ವಿಧಿವಿಧಾನಗಳ ಮೂಲಕ ಸೂರ್ಯನನ್ನು ಪೂಜಿಸಬೇಕು. ನಂತರ ಸೂರ್ಯನ ಫೋಟೋಗೆ ಆರತಿಯನ್ನು ಮಾಡಿ ಓಂ ಹಾಂ ಹೌಂ ಸಂ ಸೂರ್ಯಾಯ ನಮಃ ಎಂದು ಮಂತ್ರವನ್ನು ಜಪಿಸಿ. ಮಂತ್ರವನ್ನು ಪಠಿಸಿ ನಂತರ ಶುದ್ಧ ನೀರು, ಶ್ರೀಗಂಧ, ಅಕ್ಷತೆ, ಕೆಂಪು ಹೂವು ಮತ್ತು ಗರಿಕೆಯೊಂದಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಭಾನುವಾರ ಉಪವಾಸ ವ್ರತಗಳನ್ನು ಕೈಗೊಂಡವರು ಆಹಾರದಲ್ಲಿ ಉಪ್ಪನ್ನು ಸೇವಿಸಬಾರದು. ಭಾನುವಾರ ಸೂರ್ಯ ಪೂಜಾ ಮಂತ್ರ. ಸೂರ್ಯನನ್ನು ಪೂಜಿಸುವಾಗ ಆತನಿಗೆ ಬರೋಬ್ಬರಿ 13 ಬಾರಿ ನಮಸ್ಕಾರವನ್ನು ಸಲ್ಲಿಸಬೇಕು. ಪ್ರತಿಯೊಂದು ನಮಸ್ಕಾರವನ್ನು ಮಂತ್ರದ ಮೂಲಕ ಆತನಿಗೆ ಸಲ್ಲಿಸಬೇಕು. ಸೂರ್ಯನಿಗೆ ನಮಸ್ಕರಿಸುವ 13 ಮಂತ್ರಗಳಾವುವು ಎಂದು ತಿಳಿದುಕೊಳ್ಳೋಣ. ಓಂ ಮಿತ್ರಾಯ ನಮಃ, ಓಂ ರವಿಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪುಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮಾರೀಚಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸಾವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಸಾವಿತ್ರಿ ಸೂರ್ಯನಾರಾಯಣ ನಮಃ. ಭಾನುವಾರ ಪೂಜೆಯ ಪ್ರಯೋಜನ. ಸೂರ್ಯನು ಗ್ರಹಗಳಲ್ಲೇ ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿ ಗ್ರಹ. ಆದ್ದರಿಂದ ಭಾನುವಾರ ಸೂರ್ಯನನ್ನು ಪೂಜಿಸಿದರೆ ಸಮೃದ್ಧಿ, ಸಂಪತ್ತು, ಶತ್ರುಗಳಿಂದ ರಕ್ಷಣೆ ದೊರೆಯುವುದು. ನಮ್ಮೆಲ್ಲ ಇಚ್ಛೆಗಳು ಭಾನುವಾರದ ಸೂರ್ಯ ಪೂಜೆಯಿಂದ ಈಡೇರುವುದು. ಇದರೊಂದಿಗೆ ಸಮಾಜದಲ್ಲಿ ಗೌರವ, ಖ್ಯಾತಿ, ಆರೋಗ್ಯವು ಪ್ರಾಪ್ತವಾಗುವುದು. ಜೀವನದುದ್ದಕ್ಕೂ ಭಾನುವಾರ ಸೂರ್ಯನನ್ನು ಪೂಜಿಸುವವರು ಮರಣದ ನಂತರ ಸೂರ್ಯಲೋಕವನ್ನು ಪ್ರವೇಶಿಸುತ್ತಾರೆಂದು ನಂಬಿಕೆ ಇದೆ. ಭಾನುವಾರದಂದು ವಿವಾಹಿತ ಮಹಿಳೆಯರು ಉಪವಾಸವನ್ನು ಆಚರಿಸಿ ಸೂರ್ಯನಿಗೆ ನಮಸ್ಕಾರ ಮಾಡುವುದರಿಂದ ಬಂಜೆತನ ದೂರವಾಗುವುದು.